ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಇರಾ ಚಾನಲ್. ಒಂದ್ಸಲ ಕಣ್ಮುಚ್ಚಿ ದೀರ್ಘವಾಗಿ ಒಂದು ಉಸಿರನ್ನು ತಗೊಂಡು ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಶಿವನ ಪ್ರಾರ್ಥನೆಯಿಂದ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರದಿಂದ ಈ ದಿನದ ಒಂದು ರೀಡಿಂಗನ್ನು ಶುರು ಮಾಡೋಣ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ, ಯಾವುದಾದ್ರೂ ವಿಷಯದ ಬಗ್ಗೆ ಕನ್ಫ್ಯೂಸ್ ಆಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ನಿಮಗಾಗಿ ಶಿವನ ಸಂದೇಶ ಅನ್ನೋದನ್ನು ಈ ದಿನ ರೀಡಿಂಗಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ಶಿವನ ಒಂದು ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಟೈಪ್ ಮಾಡಿ. ಈ ವಿಡಿಯೋನ ಯಾರಿಗೆಲ್ಲ ಒಂದು ಶಿವನ ಆಶೀರ್ವಾದದ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮರಿದೆ ಲೈಕ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿರುವಂಥ ವಿಷಯ ಏನಂದರೆ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ ಬಗ್ಗೆ, ಕರಿಯರ್ ಬಗ್ಗೆ ಆಗಿರ್ಬೋದು, ಲವ್ ಲೈಫಲ್ಲಿ ಅಥವಾ ದುಡ್ಡಿನ ಬಗ್ಗೆ ಕಂಪ್ಲೀಟಾಗಿ ಒಂದು ಪರ್ಸ್ನಲ್ ಆಗಿರೋ ರೀಡಿಂಗ್ ಬೇಕು ಅನ್ನೋದಾದರೆ ನೀವು ನಮ್ಮನ್ನು ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ವಿಡಿಯೋನ ನೀವು ಯಾವಾಗ ನೋಡಿದ್ರೂ ಕೂಡ ಆ ದಿನಕ್ಕೆ ಈ ಒಂದು ಸಂದೇಶ ಅನ್ನೋದು ಅನ್ವಯ ಆಗುತ್ತೆ. ಯಾಕೆ ಅಂದರೆ ಶಿವ ಯಾವಾಗ ಈ ಒಂದು ಸಂದೇಶನ ನಿಮಗೆ ತಲುಪಿಸ್ಬೇಕು ಅಂತ ಇರ್ತಾರೋ ಆಗಲೇ ಈ ಒಂದು ವಿಡಿಯೋ ನಿಮ್ಮ ಕಣ್ಣಿಗೆ ಬೀಳುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನಿಮ್ಮಲ್ಲಿ ಇರಲಿ. ಈಗ ರೀಡಿಂಗ್ ಶುರು ಮಾಡೋದಕ್ಕಿಂತ ಮೊದಲು ಈ ಒಂದು ಕ್ರಿಸ್ಟಲ್ಸ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಇದು ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಿರೋ ಹಾಗೆ ಯಾವುದೆಲ್ಲ ಲಕ್ಕಿ ಕ್ರಿಸ್ಟಲ್ಸ್ ಇದೆ ಅಲ್ವಾ, ನ್ಯೂಮರಾಲಜಿ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಎಲ್ಲದನ್ನು ಕೂಡ ನೋಡಿ ನಿಮಗಾಗಿಯೇ ಮಾಡಿಕೊಡ್ತೇವೆ. ಅದು ಅಲ್ಲದೆ ಇದರಲ್ಲಿ 7 ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಕ್ರಿಸ್ಟಲ್ಸ್ ಆಗಿರ್ಬೋದು, ಮತ್ತು ನಿಮ್ಮ ರಕ್ಷಣೆಗಾಗಿ ಎಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ರಕ್ಷಣೆಗಾಗಿ ಕೂಡ ಇದರಲ್ಲಿ ಕ್ರಿಸ್ಟಲನ್ನು ಹಾಕಿರ್ತೀವಿ. ಯಾರಿಗೆಲ್ಲ ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದ್ಕೊಂಡಿದ್ರೋ ಖಂಡಿತ ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರ, ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಡೆವಿಲ್ ಕಾರ್ಡ್ ಆಗಿದೆ. ಎರಡನೇ ಕಾರ್ಡು ಡಿವೋಷನ್ ಅನ್ನುವಂಥ ಕಾರ್ಡು. ಡೆವಿಲ್ ಅಂದ ತಕ್ಷಣ ಭಯ ಪಡೋ ಅವಶ್ಯಕತೆ ಏನಿಲ್ಲ. ನಿಮ್ಮ ಜೀವನದಲ್ಲಿರುವಂಥ ಬ್ಲಾಕೇಜಸ್ ಏನಿದೆ ಅಥವಾ ಯಾವುದೋ ಒಂದು ಬೇಡದೇ ಇರೋ ಬಾಂಡೇಜ್ ಏನಿದೆ ಅದನ್ನು ಇದು ತೋರಿಸ್ತಾ ಇರುವಂಥದ್ದು. ನೀವು ಯಾವುದೋ ಒಂದು ನೆಗೆಟಿವ್ ಥಾಟಲ್ಲಿ ಅಂದರೆ ಭಯ ಆಗಿರ್ಬೋದು, ಕನ್ಫ್ಯೂಸಲ್ಲಿ ಸಿಕ್ಕಾಕೊಂಡಿದ್ರ, ಅದರಿಂದ ಹೊರಗಡೆ ಬರೋ ದಾರಿ ನಿಮಗೆ ಗೊತ್ತಾಗ್ತಿಲ್ಲ ಅಂತ ತೋರಿಸ್ತಾ ಇದೆ. ಒಂದು ಟಾಕ್ಸಿಕ್ ಸಿಚುವೇಷನಲ್ಲಿ ಕೆಟ್ಟ ಅಭ್ಯಾಸಗಳೇನಾದರೂ ಇದ್ದರೆ, ಸರಿ ಇಲ್ಲದೆ ಇರುವಂಥ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ನೀವಿದ್ದೀರಾ, ಅಥವಾ ಬರೀ ದುಡ್ಡು ವಸ್ತುಗಳ ಮೇಲೆ ತುಂಬ ಒಂದು ಅತಿಯಾಗಿರುವಂಥ ಆಸೆನ ಇದು ತೋರಿಸ್ತಾ ಇರುವಂಥದ್ದು. ನಿಮ್ಮನ್ನು ಯಾವುದೋ ಒಂದು ನೀವು ನೋಡಲಿಕ್ಕೆ ಆಗದೆ ಇರುವಂಥ ಇನ್ವಿಸಿಬಲ್ ಆಗಿರುವಂಥ ಒಂದು ಬ್ಲಾಕೇಜಸ್ ಅನ್ನೋದು ಕಟ್ ಹಾಕಿರೋ ರೀತಿ ನಿಮಗೆ ಅನ್ನಿಸ್ತಾ ಇರ್ಬೋದು. ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇದು ತೋರಿಸ್ತಾ ಇದೆ. ಅದ್ರ ಜೊತೆಯಲ್ಲಿ ನಿಮಗೆ ಸಿಗ್ತಾ ಇರುವಂಥ ಡಿವೋಷನ್ ಕಾರ್ಡಲ್ಲಿ ಶಿವನ ಒಂದು ಗೈಡೆನ್ಸ್ ಏನಿದೆ ಅಂತ ನೋಡೋದಾದರೆ, ನಿಮ್ಮ ಒಂದು ಈಗೋ ಏನಿದೆ, ನಾನೇ ಎಲ್ಲನೂ ಸರಿ ಮಾಡ್ತೀನಿ ಅನ್ನೋ ಒಂದು ಹಠ ಏನಿದೆ ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಶಿವನಿಗೆ ಒಪ್ಪಿಸಿ, ನಿಮ್ಮ ಒಳಗಡೆ ಇರುವಂಥ ಮತ್ತು ನಿಮ್ಮನ್ನು ಕಾಯ್ತಾ ಇರುವಂಥ ದೈವಿಕ ಶಕ್ತಿ ಮೇಲೆ ನಂಬಿಕೆ ಇಡಿ. ನೀವು ಯಾವಾಗ ನಿಮ್ಮ ಭಾರ ಎಲ್ಲವನ್ನು ಕೂಡ ಶಿವನ ಪಾದದಡಿ ಹಾಕ್ತಿರೋ ಆಗ ನಿಮ್ಮ ಜೀವನದಲ್ಲಿ ಪವಾಡಗಳೇ ಶುರುವಾಗುತ್ತೆ. ನಿಮ್ಮ ಭಯ ಆಗಿರ್ಬೋದು, ಆಸೆ, ಅದರ ಜೊತೆಲಿ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದರಲ್ಲಿ ನೀವು ಸಿಕ್ಕಾಕೊಂಡು ಒದ್ದಾಡ್ತಿರಬಹುದು. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಒಂದು ಸ್ವಂತ ಬಲದಿಂದ, ಅಂದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಒಂದು ಭಯದಿಂದ ಆಗಿರ್ಬೋದು, ಆಸೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಒಂದು ಸಲ ಕಣ್ಮುಚ್ಚಿ ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ ಏನಿದೆ ಅದನ್ನು ಶಿವನಿಗೆ ಒಪ್ಪಿಸಿ ಅವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟರೆ, ಈ ಡೆವಿಲ್ ಅಂದರೆ ಈಗ ನಾವು ನೋಡಿದ್ದಂಥ ಕಾರ್ಡ್ ಏನಿದೆ ಅದರ ಮಾಯೆಯಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬಹುದು. ನೀವು ಮಾಡಬೇಕಾಗಿರುವಂಥ ಪರಿಹಾರಗಳು ಏನು ಅಂತ ನೋಡಿದ್ರೆ, ಇದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ. ಪರಿಸ್ಥಿತಿ ಹೇಗಿದೆಯೋ ಹಾಗೆ ಒಪ್ಕೊಳ್ಳಿ, ದೇವ್ರ ಮೇಲೆ ಭಾರ ಹಾಕಿ. ಅದರ ಜೊತೆಲಿ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ದೂರ ಉಳಿಬೇಕು ಅನ್ನೋದಾದರೆ ವಾರದಲ್ಲಿ 2 ಸಲ ಆದರೂ, ಎಸ್ಪೆಷಲಿ ಮಂಗಳವಾರ ಮತ್ತು ಶನಿವಾರ, ನೀವು ಸ್ನಾನ ಮಾಡುವಂಥ ನೀರಿಗೆ ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕಿ ಸ್ನಾನ ಮಾಡೋದು. ಇದು ನಿಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿನ, ನಿಮ್ಮ ಮನಸ್ಸಲ್ಲಿರುವಂಥದ್ದಾಗಿರ್ಬೋದು, ನಿಮ್ಮ ಒಂದು ಫಿಸಿಕಲ್ ಬಾಡಿಲಿರುವಂಥ ಒಂದು
ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಲಿ ಪ್ರತಿದಿನ ಬೆಳಗ್ಗೆ ಓಂ ನಮಃ ಶಿವಾಯ ಅನ್ನುವಂಥ ಒಂದು ಮಂತ್ರ ಏನಿದೆ ಅದನ್ನು ಕೂಡ ಹೇಳ್ಕೋಬಹುದು. ಸಾಧ್ಯ ಆದರೆ 108 ಬಾರಿ ಹೇಳ್ಕೊಳ್ಳಿ, ಆಗ್ತಿಲ್ಲ ಅನ್ನೋದಾದರೆ 11 ಬಾರಿ ಆದರೂ ಹೇಳ್ಕೊಳ್ಳಿ. ಸೋಮವಾರ 11 ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಶಿವನ ಅಭಿಷೇಕಕ್ಕೆ ಹಾಲಿನ ಅಭಿಷೇಕ ಮಾಡಿಸೋದಾಗಿರ್ಬೋದು, ನೀರಿನ ಅಭಿಷೇಕ ಕೂಡ ನೀವು ಮಾಡಿಸ್ಬೋದು ಅಫೋರ್ಡಬಲ್ ಇಲ್ಲ ಅನ್ನೋದಾದರೆ. ಇಲ್ಲಿ ಕೆಲವೊಂದು ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಅಭಿಷೇಕ ಮಾಡಿಸಿ ಶಿವನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ಕೂಡ ನಿಮ್ಮಲ್ಲಿರುವಂಥ ಭಯ ಎಲ್ಲ ಅದನ್ನು ಕೂಡ ದೂರ ಮಾಡೋದಕ್ಕೆ ಶಿವ ಅವರು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತಾರೆ. ಯಾವುದೇ ಭಯ ಬೇಡ, ಶಿವನ ರಕ್ಷಣೆ ಕಂಪ್ಲೀಟಾಗಿ ನಿಮ್ಮ ಮೇಲೆ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನಿಮಗೆ ತುಂಬ ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಡ್ತಾ ಇದೆ, ಸಾಲದ ಸಮಸ್ಯೆಗಳಿದೆ, ಒಂದು ಮನಿ ಬ್ಲಾಕೇಜಸ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ. ಆ ಸಮಯದಲ್ಲಿ ಅದನ್ನು ರಿಮೂವ್ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ಗಳನ್ನು ಹಾಕ್ಕೊಳ್ಳೋದ್ರಿಂದ, ಇದರ ಜೊತೆಲಿ ಕೆಲವೊಂದು ಮಂತ್ರಗಳನ್ನು ಕೂಡ ನಾವು ಹೇಳ್ತೇವೆ. ಅದನ್ನು ಕೈಯಲ್ಲಿ ಈ ಒಂದು ಕ್ರಿಸ್ಟಲನ್ನು ಕೈಯಲ್ಲಿ ಇಟ್ಟು ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಈ ಒಂದು ಬ್ಲಾಕೇಜಸ್ ಅನ್ನೋದು ರಿಮೂವ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಯಾವೆಲ್ಲ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದೆ, ದುಡ್ಡು ಬರಬೇಕಾಗಿರುತ್ತೆ ಬರೋದಿಲ್ಲ, ಈ ರೀತಿ ಏನೆಲ್ಲ ಸಮಸ್ಯೆಗಳಿದೆ ಅಲ್ವಾ, ಎಲ್ಲದಕ್ಕೂ ಪರಿಹಾರವಾಗಿ ನೀವು ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಶಿವನ ಸಂದೇಶ ಏನಿದೆ ಅಂತ ನೋಡೋಣ. ಮೊದಲಿಗೆ ನಿಮಗೆ ಸಿಗ್ತಾ ಇರುವಂಥದ್ದು 3 ಆಫ್ ವ್ಯಾಂಡ್ಸ್ ಕಾರ್ಡ್ ಆಗಿದೆ. ಇದು ನಿಮಗೆ ಹೇಳ್ತಾ ಇರುವಂಥದ್ದು ಒಂದು ಎಕ್ಸ್ಪಾನ್ಷನ್ ಮತ್ತು ವಿಷನ್ ಅನ್ನೋದು, ಅಂದರೆ ಬೆಳವಣಿಗೆ, ಕಾಯ್ತಾ ಇರುವಂಥದ್ದು, ಮುಂದಾಲೋಚನೆನ ಇದು ತೋರಿಸ್ತಾ ಇದೆ. ನೀವು ನಿಮ್ಮ ಭವಿಷ್ಯದ ಬಗ್ಗೆ ದೊಡ್ಡದಾಗಿರುವಂಥ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದೀರಾ. ನಿಮ್ಮ ಗುರಿ ತುಂಬ ದೊಡ್ಡದಾಗಿರುವಂಥದ್ದು. ನೀವೀಗಾಗಲೇ ನಿಮ್ಮ ಕೆಲಸ, ಬಿಸ್ನೆಸ್, ರಿಲೇಷನ್ಶಿಪ್ಗಾಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಲ್ವ, ಅದರ ರಿಸಲ್ಟ್ ಅನ್ನೋದು ಯಾವಾಗ ಸಿಗುತ್ತೆ ಅಂತ ಎದುರು ನೋಡ್ತಾ ಇದ್ದೀರಾ ಅಲ್ವಾ. ನಿಮ್ಮ ಪ್ರಯತ್ನದ ಒಂದು ಕಷ್ಟಗಳು ಏನು ಪಟ್ಟಿದ್ದೀರಾ ಅಲ್ವಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ, ಅದೆಲ್ಲದಕ್ಕೂ ಕೂಡ ಒಂದು ರಿಸಲ್ಟ್ ಅನ್ನೋದು ತುಂಬ ಬೇಗನೆ ಬರ್ತಾ ಇದೆ. ಅದರ ಜೊತೆಲಿ ನಿಮಗೆ ಸಿಗ್ತಾ ಇರುವಂಥದ್ದು ಅಸ್ಟಟಿಕ್ ಪಾತ್ ಅನ್ನೋ ಒಂದು ಶಿವನ ಕಾರ್ಡ್ ಸಿಗ್ತಾ ಇದೆ. ಅಂದರೆ ಇದು ಸ್ವಲ್ಪ ವೈರಾಗ್ಯದ ಕಡೆ ಹೇಳುವಂಥ ಒಂದು ಕಾರ್ಡ್ ಆಗಿದೆ. ಅಂದರೆ ನಿಮ್ಮ ಒಂದು ಸಾಲಿಟ್ಯೂಡ್, ನೀವು ಒಬ್ಬರೇ ಇರುವಂಥದ್ದು ಅದನ್ನು ತೋರಿಸ್ತಾ ಇದೆ. ಪ್ರಪಂಚದ ಒಂದು ನಾಯ್ಸ್ ಏನಿದೆ, ಗದ್ದಲ ಏನಿದೆ, ಅದರಿಂದ ಸ್ವಲ್ಪ ದೂರ ಸರಿದು ನಿಮ್ಮನ್ನು ನೀವು ಗಮನ ಕೊಟ್ಟು ನೋಡ್ಕೊಳ್ಬೇಕಾಗಿರುವಂಥ ಸಮಯ ಇದು ಅನ್ನೋದನ್ನು ತೋರಿಸ್ತಾ ಇದೆ. ತುಂಬ ಒಂದು ಅಂಟ್ಕೊಳ್ಳುವಂಥ ಸ್ವಭಾವ ನಿಮಗೇನಾದರೂ ಇದ್ದರೆ, ಅಂದರೆ ಯಾರ ಬಗ್ಗೆ ಏನಾದರೂ ತುಂಬ ವ್ಯಾಮೋಹ ಇಟ್ಕೊಂಡಿರುವಂಥದ್ದು, ಅದು ದುಡ್ಡಿನ ಬಗ್ಗೆ ಆಗಿರ್ಬೋದು, ವಸ್ತುಗಳ ಬಗ್ಗೆ ಆಗಿರ್ಬೋದು, ಅಥವಾ ಯಾರ ಬಗ್ಗೆ ಒಂದು ವ್ಯಕ್ತಿ ಬಗ್ಗೆ ಕೂಡ ಆಗಿರಬಹುದು, ಇದರಿಂದ ದೂರ ಇರಬೇಕು. ಅತಿಯಾದ ವ್ಯಾಮೋಹ ಒಳ್ಳೆಯದಲ್ಲ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದ್ರ ಜೊತೆಲಿ ಶಿವ ಹೇಗೆ ಕೈಲಾಸದಲ್ಲಿ ಎಲ್ಲನೂ ಕೂಡ ಸ್ಯಾಕ್ರಿಫೈಸ್ ಮಾಡಿ ದೂರ ಮಾಡಿಕೊಂಡು ಧ್ಯಾನ ಮಾಡ್ತಾ ಕೂತಿರ್ತಾರಲ್ವ, ನೀವು ಕೂಡ ನಿಮ್ಮ ಮನಸ್ಸನ್ನು, ಅಂದರೆ ಫಿಸಿಕಲ್ ಬಾಡಿ ಎಲ್ಲ, ಮನಸ್ಸನ್ನು ಶಾಂತವಾಗಿ ಮತ್ತು ಒಂದು ಸ್ಟೇಬಲ್ ಆಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ನೀವು ಭವಿಷ್ಯದ ಯಶಸ್ಸಿಗೆ ಕಾಯ್ತಾ ಇದ್ದೀರಾ, ಇನ್ನೊಂದು ಕಡೆ ಶಿವ ನಿಮ್ಮನ್ನು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನಿದು ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ. ನೀವು ಕಂಡಿರುವಂಥ ಕನಸುಗಳು ತುಂಬ ದೊಡ್ಡದಾಗಿದೆ. ನಿಮ್ಮ ಶ್ರಮಕ್ಕೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದರೆ ಯಶಸ್ಸನ್ನು ಸ್ವೀಕಾರ ಮಾಡೋದಕ್ಕೆ ನಿಮ್ಮ ಮನಸ್ಸು ಸಿದ್ಧ ಆಗಿರಬೇಕಲ್ವಾ. ಈಗ ನಿಮ್ಮ ಒಂದು ರಿಸಲ್ಟ್ ಏನಿದೆ ಬರುವಂಥದ್ದು, ಅದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಟೆನ್ಷನ್ ಮಾಡಿಕೊಳ್ಳುವಂಥ ಸಮಯ ಖಂಡಿತವಾಗ್ಲೂ ಅಲ್ಲ. ಸ್ವಲ್ಪ ಪ್ರಪಂಚದ ಒಂದು ಜಂಜಾಟ ಏನಿದೆ ಅಲ್ವಾ, ಅದರಿಂದ ಸ್ವಲ್ಪ ದೂರ ಉಳಿದು ನಿಮ್ಮೊಳಗಡೆ ನೀವು ಧ್ಯಾನ ಮಾಡೋದು, ರಿಸಲ್ಟ್ ಬಗ್ಗೆ ನಿಮಗಿರುವಂಥ ಅತಿಯಾದ ಒಂದು ಎಕ್ಸ್ಪೆಕ್ಟೇಷನನ್ನು ಬಿಟ್ಟು ಸ್ವಲ್ಪ ಡಿಟ್ಯಾಚ್ ಆಗಿ ಅನ್ನೋದಾಗಿದೆ. ನೀವು ಎಷ್ಟು ಶಾಂತವಾಗಿರ್ತೀರೋ ಅಷ್ಟು ಬೇಗ ನಿಮ್ಮ ಯಶಸ್ಸು ಅನ್ನೋದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಹಾಗಾದರೆ ನಾನು ಏನು ಮಾಡಬೇಕು ಅಂತ ಕೇಳ್ತಿದ್ರೆ, ಈಗ ಆತರಪಟ್ಟು ಹೊಸ ನಿರ್ಧಾರಗಳನ್ನು ತಗೋಬಾರ್ದು. ತಾಳ್ಮೆಯಿಂದ ವೆಯ್ಟ್ ಮಾಡಿ, ನಿಮ್ಮ ಮನಸ್ಸಿಗೆ ಯಾವಾಗ ಒಂದು ಕಾಮನ್ ಅಂತ ಅನಿಸುತ್ತೋ, ಯಾವುದು ಸರಿ ಅನಿಸುತ್ತೋ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನೋದನ್ನು ಕೊಡಿ. ನಿಮ್ಮ ಗುರಿಗಳನ್ನು ಅತಿ ಬೇಗ ತಲುಪಬೇಕು ಅಂದರೆ ಏನು ಪರಿಹಾರ ಮಾಡ್ಬೋದು ಅಂತ ನೋಡೋದಾದರೆ, ಪ್ರತಿದಿನ ಮನೆಯಲ್ಲಿ, ಅದರಲ್ಲೂ ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿ ದೇವ್ರ ಮುಂದೆ ಅದನ್ನೇ ಒಂದು 2 ರಿಂದ 3 ನಿಮಿಷಗಳ ಕಾಲ ಕಣ್ರೆಪ್ಪೆ ಅದನ್ನು ಮಿಟುಕಿಸ್ಬಾರ್ದು. ನೋಡ್ತಾ ನಿಮ್ಮ ಒಂದು ಕನಸೇನಿದೆ ಅದನ್ನು ಹೇಳ್ಕೊಳ್ಳಿ. ಅದ್ರ ಜೊತೆಲಿ
ಪಕ್ಷಿಗಳಿಗೆ ಸ್ವಲ್ಪ ನೀರನ್ನು ಇಡೋದು ಹೊರಗಡೆ, ಅಥವಾ ಬಾಯಾರಿರುವಂಥ ಜನಕ್ಕೆ ಯಾರಿಗಾದರೂ ನೀರು ಕೊಡೋದು, ಇದು ಕೂಡ ಮಾಡಬಹುದು. ಅದ್ರ ಜೊತೆಯಲ್ಲಿ ವಿಭೂತಿನ ಪ್ರತಿದಿನ ಹಣೆಗಿಟ್ಕೊಳ್ಳೋದು, ಇದು ನಿಮ್ಮ ಬೇಡದೇ ಇರೋ ಯೋಚನೆಗಳನ್ನು ನಿಮ್ಮಿಂದ ದೂರ ಮಾಡುತ್ತೆ. ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನಿಸುತ್ತೆ. ಖಂಡಿತ ಪ್ರಯತ್ನ ಮಾಡಿ ನೋಡಿ. ಆದಷ್ಟು ತಾಳ್ಮೆಯಿಂದ ಇರಿ. ನಿಮ್ಮ ಶ್ರಮಕ್ಕೆ ತಕ್ಕನಾಗಿರುವಂಥ ಒಂದು ಪ್ರತಿಫಲ ಖಂಡಿತ ಸಿಗುತ್ತೆ. ಯಾಕೋ ತುಂಬ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ, ಎಷ್ಟು ಹಾಸ್ಪಿಟಲಲ್ಲೂ ತೋರಿಸ್ಕೊಂಡ್ರು ಸರಿ ಹೋಗ್ತಿಲ್ಲ, ಏನಿದ್ರ ಕಾರಣ ಅಂತ ನಿಮಗೆ ಅರ್ಥನೇ ಆಗ್ತಿಲ್ಲ ಅನ್ನೋದಾದರೆ ಕೆಲವೊಂದು ಸಲ ಇದೆಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ಬಂದಿರುವಂಥ ಸಮಸ್ಯೆಗಳಾಗಿರ್ಬೋದು, ಅದು ದೃಷ್ಟಿದೋಷ ಆಗಿರ್ಬೋದು, ಅಥವಾ ಬೇರೆ ಯಾರಾದರೂ ನಿಮಗೆ ತೊಂದರೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನೋ ಒಂದು ಕೆಟ್ಟದನ್ನು ಮಾಡಿರಬಹುದು. ಹಾಗಾಗಿ ನೀವು ಏನು ಮಾಡ್ಬೋದು ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅಂತಂದರೆ ಈ ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇದ್ರ ಜೊತೆ ಕೆಲವೊಂದು ಮಂತ್ರಗಳನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆ ಮಂತ್ರಗಳನ್ನು ಇದನ್ನು ಕೈಯಲ್ಲಿ ಹಾಕ್ಕೊಂಡು ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ತುಂಬ ಜನ ನೀವು ನೋಡಿರ್ತೀರ, ತುಂಬಾ ಸುಸ್ತಾಗುತ್ತೆ, ತಲೆನೋವು ಬರುತ್ತೆ, ಈ ರೀತಿ ಏನೇನೋ ಹೇಳ್ತಿರ್ತಾರೆ. ಏನೇ ಮಾಡಬೇಕು ಅಂದರೂ ಆಗೋದಿಲ್ಲ, ಒಂದು ಆಸಕ್ತಿನೇ ಬರೋದಿಲ್ಲ ನಮಗೆ ಮಾಡಬೇಕು ಅಂತ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅರ್ಧದಲ್ಲೇ ನಿಂತು ಹೋಗ್ತಿದೆ. ಈ ರೀತಿ ಸಮಸ್ಯೆಗಳೇನಾದರೂ ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಒಂದು ಸಲ ಈ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಿ ನೋಡಿ. ಖಂಡಿತವಾಗ್ಲೂ ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಅನ್ನೋದು ನಿಮಗೆ ಸಿಗುತ್ತೆ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು 9 ಆಫ್ ಪೆಂಟಿಕಲ್ಸ್ ಮತ್ತು ಅರ್ಧನಾರೀಶ್ವರ ಅನ್ನೋ ಒಂದು ಕಾರ್ಡ್ ಸಿಗ್ತಾ ಇದೆ. ಈ 9 ಆಫ್ ಪೆಂಟಿಕಲ್ಸ್ ಅನ್ನೋದು ನಿಮ್ಮ ಒಂದು ಇಂಡಿಪೆಂಡೆನ್ಸ್ ಆಗಿರ್ಬೋದು, ಅದ್ರ ಜೊತೆಲಿ ಲಕ್ಸುರಿ, ಇದನ್ನು ತೋರಿಸುವಂಥ ಕಾರ್ಡ್ ಆಗಿದೆ. ನೀವು ಯಾರದೇ ಒಂದು ಹಂಗಿಲ್ಲದೆ ನಿಮ್ಮ ಸ್ವಂತ ಒಂದು ಪರಿಶ್ರಮದಿಂದ ನೀವು ಈ ಒಂದು ಹಂತಕ್ಕೆ ಬೆಳೀತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಾ ಇದೆ. ಇದು ಕಷ್ಟಪಡುವಂಥ ಸಮಯ ಖಂಡಿತ ಅಲ್ಲ, ಬದಲಾಗಿ ನೀವು ಬೆಳೆಸಿರುವಂಥ ಒಂದು ಏನಿದೆ ಫಸಲೇನಿದೆ ಅಲ್ವಾ, ಅದನ್ನು ನೀವು ಅನುಭವಿಸುವಂತಹ ನಿಮ್ಮ ಕೆಲಸದ ಲಾಭವನ್ನು ಎಂಜಾಯ್ ಮಾಡುವಂಥ ಟೈಮ್ ಬಂದಿದೆ. ನಿಮಗೆ ಬೇಕಾದನ್ನು ನೀವೇ ಒಂದು ಸಾಧಿಸ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿದೆ. ನೀವು ನಿಮ್ಮ ಲೈಫಲ್ಲಿ ಒಂದು ಕಂಫರ್ಟ್ ಝೋನ್ ಮತ್ತು ಆಲ್ರೆಡಿ ಒಂದು ಸೆಕ್ಯೂರಿಟಿ ಅನ್ನೋದನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಅದರ ಜೊತೆಲಿ ನಿಮಗೆ ಸಿಗ್ತಾ ಇರುವಂಥ ಅರ್ಧನಾರೀಶ್ವರ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ನೋಡೋದಾದರೆ, ಅರ್ಧನಾರೀಶ್ವರ ಅಂದರೆ ಯಾರು? ಶಿವ ಮತ್ತು ಶಕ್ತಿಯರ ಒಂದು ಸಂಗಮ ಅಲ್ವಾ. ಅಂದರೆ ನಿಮ್ಮಲ್ಲಿ ಒಂದು ಶಿವನ ರೀತಿ ಒಂದು ಧೈರ್ಯ ಅನ್ನೋದು ಇದೆ, ಶಕ್ತಿ ರೀತಿ ಒಂದು ಪ್ರೀತಿ, ತಾಳ್ಮೆ ಇದು ಕೂಡ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದರ ಜೊತೆ ನಿಮ್ಮ ಸಂತೋಷಕ್ಕಾಗಿ ನಿಮ್ಮನ್ನು ನೀವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಕಾಗಿಲ್ಲ. ಯಾಕೆಂದರೆ ಶಿವನ ಶಕ್ತಿ ನಿಮ್ಮಲ್ಲೇ ಇದೆ, ಶಕ್ತಿಯ ಶಕ್ತಿ ಕೂಡ ನಿಮ್ಮಲ್ಲೇ ಇದೆ. ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೆ ಮನಸ್ಸು ಬುದ್ಧಿ ಎರಡು ಒಂದೇ ದಿಕ್ಕಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇರುವಂಥ ಅದ್ಭುತವಾದ ಸ್ಥಿತಿಯಲ್ಲಿ ನೀವು ಈಗಾಗಲೇ ಇದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದ್ರ ಜೊತೆ ನಿಮ್ಮ ಸ್ವಂತ ಶಕ್ತಿಯಿಂದ ಎಲ್ಲನೂ ಸಾಧಿಸುವಂಥ ಸಾಮರ್ಥ್ಯ ನಿಮ್ಗೆ ಈಗಾಗಲೇ ಇದೆ ಅನ್ನೋದು ಶಿವನ ಸಂದೇಶ. ಈಗ ನಿಮ್ಮ ಜೀವನದಲ್ಲಿ ಒಂದು ಬೆಟರ್ ಆಗಿರುವಂಥ ಬ್ಯಾಲೆನ್ಸ್ ಅನ್ನೋದು ಬಂದಿದೆ. ಅದು ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ, ಪರ್ಸನಲ್ ಲೈಫಲ್ಲಿ ಎರಡರಲ್ಲೂ ಕೂಡ ತುಂಬ ಅದ್ಭುತವಾಗಿ ನೀವು ಈಗಾಗಲೇ ಅದನ್ನು ನೋಡ್ಕೊಳ್ತಾ ಇದ್ದೀರಾ. ಹೊರಗಡೆ ಪ್ರಪಂಚದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಧೈರ್ಯ ಕೂಡ ನಿಮ್ಮಲ್ಲಿದೆ. ಹಾಗೆ ಆ ಒಂದು ಗೆಲುವೇನಿದೆ ಅಲ್ವಾ, ಅದನ್ನು ಕಾಮಾಗಿ ರಿಸೀವ್ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಕೂಡ ನಿಮ್ಮಲ್ಲಿ ಕಾಣ್ತಾ ಇದೆ. ಬೇರೆಯವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಮೇಲೆ ನೀವು ಸೆಲ್ಫ್ ಲವ್ ಅನ್ನೋದನ್ನು ಇಟ್ಕೊಳ್ಬೇಕಾಗಿರುವಂಥ ಸಮಯ ಇದು. ನಿಮ್ಮ ಒಂದು ಬ್ಯಾಲೆನ್ಸ್ಗೆ, ನಿಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಅದರ ಜೊತೆಲಿ ನಿಮ್ಮದೇ ಆಗಿರುವಂಥ ಜೀವನನ ನೀವು ಅನುಭವ ಮಾಡ್ತಾ ಹೋಗ್ತೀರಾ. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಸಾಮರ್ಥ್ಯದ ಮೇಲೆ ಯಾವತ್ತೂ ಕೂಡ ನೀವು ಅನುಮಾನ ಪಡಬಾರ್ದು. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿ, ನಿಮ್ಮ ಯಶಸ್ಸನ್ನು ನೀವು ಸೆಲೆಬ್ರೇಟ್ ಮಾಡಿ. ಏನಾದರೂ ಒಂದು ಪರಿಹಾರ ಮಾಡಬಹುದಾ ಅಂತ ನೋಡೋದಾದರೆ, ಪ್ರತಿದಿನ ಪೂಜೆ ಮಾಡುವಾಗ ದೇವರಿಗೆ ಶ್ರೀಗಂಧ ಮತ್ತು ಕುಂಕುಮ ಇದೆರಡನ್ನು ಒಟ್ಟಿಗೆ ನೀವು ಸಮರ್ಪಣೆ ಮಾಡಬೇಕು. ನೀವು ಸಹ ಇದನ್ನು ಹಣೆಗೆ ಇಟ್ಕೊಳ್ಬಹುದು. ಇದು ನಿಮ್ಮ ಮನಸ್ಸಲ್ಲಿರುವಂಥ ಕನ್ಫ್ಯೂಷನ್ಸನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರ ಜೊತೆಲಿ ಶುಕ್ರವಾರದ ದಿನ ಇಲ್ಲಿ ನಮಗೆ ಸಿಗ್ತಾ ಇರುವಂಥ 9 ಆಫ್ ಪೆಂಟಿಕಲ್ಸ್ ಏನಿದೆ, ಇದು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದಕ್ಕಾಗಿ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಕ್ಲೀನಾಗಿ ಇಲ್ಲಿ ಶುಕ್ರವಾರ ದಿನ ಮನೆಯಲ್ಲಿ ಗುಲಾಬಿ ಹೂವಿನ ಪರಿಮಳ ಆಗಿರ್ಬೋದು, ಕಮಲದ ಹೂವಿನ ಪರಿಮಳ ಆಗಿರ್ಬೋದು ಬರುವಂಥ ಒಂದು ಅಗರಬತ್ತಿ ಏನಿದೆ ಅಲ್ವಾ, ಊದಿನ ಬತ್ತಿ, ಅದನ್ನು ಹಚ್ಚೋದು. ಇದು ಕೂಡ ನಿಮಗೆ ಒಂದು ಸಂಪತ್ತನ್ನು, ಮನಿಯನ್ನು, ಅಬ್ಯಾಂಡೆನ್ಸನ್ನು ಆಕರ್ಷಣೆ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ.
ಶಿವಶಕ್ತಿಯರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಈಗ ಸ್ವತಂತ್ರ ಅನ್ನೋದು ಸಿಕ್ಕಿದೆ, ಸಮೃದ್ಧಿ ಅನ್ನೋದು ಸಿಕ್ಕಿದೆ. ಇದು ಹೀಗೆ ಮುಂದುವರಿಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಆಗಸ್ಟ್ ತಿಂಗಳಲ್ಲಿ ನೀತಿಕಾ ರಿಚುವಲ್ ಒಂದು ಕ್ಲಾಸಸನ್ನು ತಗೊಳ್ತಾ ಇದ್ದೀನಿ. ಇದು ಏನಕ್ಕೆ ಅವಶ್ಯಕತೆ ಇದೆ ಅಂತ ನೋಡೋದಾದರೆ, ನಿಮಗೆ ತುಂಬ ಎಮರ್ಜೆನ್ಸಿ ಒಂದು ಅಮೌಂಟ್ ಬೇಕಾಗಿದೆ. ಯಾವೆಲ್ಲ ಒಂದು ಬಿಸ್ನೆಸ್ ಮಾಡ್ತಿದ್ರ ಲಾಭ ಬರ್ತಿಲ್ಲ, ತುಂಬ ನಷ್ಟ ಆಗ್ತಾ ಇದೆ. ಹೊಸದಾಗಿರುವಂಥ ಆದಾಯದ ಒಂದು ಮೂಲಗಳು, ಇನ್ಕಮ್ ಸೋರ್ಸನ್ನು ನೀವು ಜಾಸ್ತಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ. ಅಂದರೆ ಟೋಟಲಾಗಿ ಹೇಳೋದಾದರೆ ಓವರಾಲ್ ನಿಮಗೆ ಯಾವೆಲ್ಲ ಒಂದು ಹಣಕಾಸಿನ ತೊಂದರೆಗಳಿದೆ, ಇನ್ನೂ ಹೆಚ್ಚಿನ ಒಂದು ಸಂಪಾದನೆ ನಿಮಗೆ ಬೇಕಾಗಿದೆ, ಅದರಲ್ಲೂ ಕೂಡ ನ್ಯಾಯವಾಗಿ ಬೇಕಾಗಿದೆ, ಅನ್ಯಾಯಕ್ಕೆ ಅಲ್ಲ. ನೀವು ಅನ್ಯಾಯವಾಗಿ ಸಂಪಾದನೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇದು ಬೇಕಾಗಿಲ್ಲ. ಒಂದು ನ್ಯಾಯವಾಗಿ ನೀವು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅದರ ಒಂದು ಅವಶ್ಯಕತೆ ನಿಮಗಿದೆ ಅನ್ನೋದಾದರೆ ಖಂಡಿತವಾಗ್ಲೂ ನೀತಿಕಾ ಒಂದು ರಿಚುವಲನ್ನು ಹೇಗೆ ಮಾಡೋದು ಅನ್ನೋ ಒಂದು ಕ್ಲಾಸಸನ್ನು ನೀವು ತೊಗೋಬೋದಾಗಿದೆ. ಆಗಸ್ಟ್ ತಿಂಗಳಲ್ಲಿ ಈ ಒಂದು ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನೀವು ಕೂಡ ನೆಮ್ಮದಿಯಾಗಿ ಆರಾಮಾಗಿ ಬದುಕಬೇಕು, ಒಂದು ಒಳ್ಳೆಯ ಇನ್ಕಮ್ ಸೋರ್ಸ್ ನಿಮಗೆ ಬೇಕು ಅನ್ನೋದಾದರೆ ಈ ಒಂದು ಕೋರ್ಸ್ಗೆ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಈ ದಿನದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಕೂಡ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರಿಗೆಲ್ಲ ರೀಡಿಂಗ್ ಕನೆಕ್ಟ್ ಆಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಾಗಿದೆ, ಆಕರ್ಷಿಕ್ ರೀಡಿಂಗ್ ಬೇಕಾಗಿದೆ, ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು. ಶುಭ ದಿನ.